ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಏನಪ್ಪ ಅಂತಂದ್ರೆ, ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ನಾವು ರೆಡಿ ಆಗಿಬಿಟ್ಟು ಊರಿಗೆ ಹೋಗೋದನ್ನು. ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ನಮ್ಮ ಊರಿಗೆ ಬಂದೀವಿ ನೋಡ್ರಿ. ಅಂದ್ರೆ ಗಂಡನ ಮನೆ ಊರಿಗೆ, ಅರಳಗುಂಡಿಗೆ ಶರಣ ಬಸವೇಶ್ವರ ಊರು. ಈ ಅವತ್ತು ಇವತ್ತು ಪಾಲಕಿ ಮೆರಿತೈತಿ ನೋಡ್ರಿ. ಬಸವ ಇದು ನಾನು ಇದೇ ಫಸ್ಟ್ ಇದನ್ನು ನೋಡಿದ್ದು. ಶಬತ್ ಭಜನ ಅಂತಾರೆ ನೋಡ್ರಿ. ನನಗೆ ಜಲ್ದಿ ಹೊಳಿಲಿಲ್ಲ ಅದು ಅನ್ನೋದಕ್ಕೆ ಶಬತ್ ಭಜನ ಅಂತಾರೆ. ಶಬತ್ ಭಜನ ಅಂದ್ರೆ ಮಣಿ ಏರಿರ್ತಾರಂತ್ರಿ. ಅದು ವಿಡಿಯೋ ಒಂದಿನ ಮುಂಚೆನೇ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋದಾಗಲಿಲ್ಲ. ಮಗ ಬೇರೆ ಬೆಂಗಳೂರಿಂದ ಬರ್ತಾ ಇದ್ನಲ್ಪ, ಹಿಂಗಾಗಿಬಿಟ್ಟು ಮಗನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಮಗ ಬಂದ ಮೇಲೇ ಹೋದ್ವಿ. ಹೋಗೋದಕ್ಕೆ ಲೇಟಾಗಿತ್ತು, ಸಾಕಾಗಿತ್ತು ಮಣಿ ಮೆರವಣಿಗೆ. ಆಮೇಲೆ ಬೆಳ್ಳಿ ಪಲ್ಲಕ್ಕಿ ನೋಡ್ರಿ, ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆ ಆಯ್ತು ಶರಣ ಬಸವೇಶ್ವರವ್ರದ್ದು. ಅದೇ ಜಾತ್ರೆಗೋಸ್ಕರನೇ ಹೋಗಿದ್ವಿ ನೋಡ್ರಿ. ಎಲ್ಲ ಜನ ಸಿಕ್ಕಾಪಟ್ಟೆ ಜನ ಕಲ್ತಿರ್ತೈತಿ. ಮುಂದೆ ಡೊಳ್ಳಿನವರು, ಆಮೇಲೆ ಭಜನದವರು, ಆಮೇಲೆ ಚಳ್ಳ ಬಾರಿಸೋರು, ಓಂ ನಮಃ ಶಿವಾಯ ಅನ್ನೋರು, ಆಮೇಲೆ ಮಣಿಗಳು ಅಂದ್ರೆ ಇವು ಶಬತ್ ಭಜನಕ್ಕೆ ಇಟ್ಟಿರ್ತಾರಲ್ರಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿರ್ತಾರೆ ರೀ. ಮೈ ಮೇಲೆ ನೀರು ಹಾಕ್ಕೊಳೋದು, ತಂಬಲ್ ಮೇಲೆ ಹೋಗಿ ನಿಂದ್ರೋದು ನೋಡ್ರಿ. ಮಣಿ ಮೇಲೆ ನಿಂತು ಶಿವನಾಮ ಮಾಡೋದು. ಹಿಂಗೆ ಒಂದು ರಾತ್ರಿ ಇದು ಒಂದು ರಾತ್ರಿ 2 ಹಗಲು ಅನಿಸುತ್ತೆ. ಒಟ್ಟಿನಲ್ಲಿ 2 ದಿನ ನೋಡ್ರಿ. 2 ದಿನ. ಅವಾಗ 5 ದಿನ ಶಬತ್ ಭಜನ ಹಚ್ತಿದ್ರಂತ. ಇವಾಗ 2 ದಿನಕ್ಕೆ ಇದನ್ನು ಮಾಡ್ತಾರೆ ನೋಡ್ರಿ. ಹೀಗಾಗಿ ಒಂದಿನ ಅತ್ತಿ ಕೈಲಿ ಹೇಳಿಸ್ತೇನೆ ರೀ. ನನಗೂ ಅಷ್ಟೊಂದು ಗೊತ್ತಿಲ್ಲ ಇದು, ಯಾಕಂದ್ರೆ ಶಬತ್ ಭಜನ ಹೆಂಗೆ ಹಚ್ತಾರೆ ಅನ್ನೋದು ನಾನು ನೋಡಿದ್ನಿ ಅಂದ್ರೆ ಕ್ಲಿಯರಾಗಿ ಹೇಳ್ತಿದ್ದೆ. ನಾನು ನೋಡಿಲ್ಲ ಅದನ್ನು. ಹೀಗಾಗಿ ಬರೀ ಬಾಯಿಂದನೇ ಹೇಳ್ತೀನಿ. ಅವ್ರು ನಮ್ಮ ಅಕ್ಕರೆಲ್ಲ ಹೇಳಿದ್ರಲ್ಲ ಹಿಂಗಂತೇಳಿ ಹೇಳಿದ್ದಷ್ಟೇ ನನಗೆ ಗೊತ್ತು, ನಿಮ್ಗೆ ಹೇಳ್ತಾ ಇದ್ದೀನಿ. ಅತ್ತಿ ಕಡೆಯೂ ಈ ವಿಡಿಯೋ ಮಾಡಿಸ್ತೀನಿ. ಶಬತ್ ಭಜನ ಹೆಂಗೆ ಹಚ್ತಾರೆ, ಅಲ್ಲಿ ಏನೇನಿರುತ್ತೆ ಹೆಂಗೆ ಅನ್ನೋದೆಲ್ಲ ಹೇಳ್ತೀನಿ ಅಂತ. ಸದ್ಯಕ್ಕೆ ಇಷ್ಟು ಮಾತ್ರ ನಿಮಗೆ ರಿಯಾಲಿಟಿ ವಿಡಿಯೋ ಇರುತ್ತೆ ನೋಡಿ. ಎಲ್ಲ ಜನ ಬಂದಿದ್ರು, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಹಿರಿಯರೆಲ್ಲ ಸೇರಿದ್ರು, ಮಕ್ಕಳು ಸಣ್ಣ ಕೂಸುಗಳಿಂದ ಹಿಡ್ಕೊಂಡು ಹಿರಿಯರವರೆಗೂ ಎಲ್ಲರೂ ಸೇರಿದ್ರು. ಭಜನ, ಡೊಳ್ಳು, ಆಮೇಲೆ ಕುಂಭ ಹೊತ್ತಿದ್ರು, ಆಮೇಲೆ ಹಿಂದೆ ಕಳಿಸ್ದವರಿದ್ದರು, ಪಲ್ಲಕ್ಕಿ ಉತ್ಸವ ಇತ್ತು. ಭಾಳ ಚಂದ ಜಾತ್ರೆ ಆಯ್ತು ರೀ. ನಾವು ಹೋಗೋದಕ್ಕೆ ಅರ್ಧ ಊರಾಗ ಬಂದಿತ್ತು ಪಲ್ಲಕ್ಕಿ ಮೆರವಣಿಗೆ. ನಾವು ಹೋಗೋದಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿತ್ತು ನೋಡಿಕೊಂಡು ಮತ್ತೆ ಮನೆಗೆ ಹೋಗಿ ಭಾಳ ಚಂದ ಇತ್ತು ರೀ. ಇಲ್ಲಿ ನೋಡ್ರಿ, ನಮ್ಮ ನಾದಿನಿ ಅಂದರೆ ನಮ್ಮ ಸಣ್ಣವರು, ಆಮೇಲೆ ಅವ್ರ ಸೊಸೆಯರು ಎಲ್ಲರೂ ಬಂದಿದ್ದರು. ಅದೇ ಜೂಮ್ ಹಾಕಿ ನೋಡ್ತಾ ಇದ್ದೆ, ಅವರು ಬಂದಾರಲ್ಲ ಅಂತಂದ್ಬಿಟ್ಟು. ನೋಡ್ರಿ ಅಲ್ಲಿ ನಿಂತಾರೆ ನೋಡ್ರಿ, ಕಾಣ್ತಿರ್ಬೋದು. ನಿಂತಲ್ಲಿ ಅವ್ರು ಮಳೆ ಮೇಲೆ ನಿಂತಿದ್ರು. ಅವ್ರಿಗೆ ನಮ್ಗೆ ತುಂಬ ದೂರ ಇತ್ತು. ನಾನು ನೋಡಿದೆ, ಯಾರೂ ನಮ್ಮ ಮಂದಿ ಕಾಣಲಾಗಿರಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ಅವರಷ್ಟು ಕಂಡ್ರು ಕಣ್ಣಿಗೆ. ಹಾಗೆ ವಿಡಿಯೋ ಮಾಡ್ತಾನೆ ಜೂಮ್ ತೊಗೊಂಡೆ. ಭಾಳ ಅಂದ್ರೆ ಭಾಳ ಚಂದ ಮಾಡಿದಾರೆ ರೀ.
ವಿಡಿಯೋದಲ್ಲಿ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಇವೇ ನೋಡಿ ಈ ಮಣಿಗಳೇ ಮೆರವಣಿಗೆ. ಈ ಮಣಿ ಮತ್ತು ಪಲ್ಲಕ್ಕಿ ಶಬತ್ ಭಜನದ ಮಣಿ ಸಾಗೋದು ಮೆರವಣಿಗೆ ಅಂತ ಹೇಳ್ತಾರೆ. ಎಲ್ಲನೂ ನ್ಯಾಚುರಲ್ ಆಗಿರುತ್ತೆ, ಯಾವುದು ಎಡಿಟ್ ಮಾಡಿರಲ್ಲ. ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಸೈಡ್ ತುಂಬ ದೊಡ್ಡ ಊರು, ಯಾವ ಥರ ಇರುತ್ತೆ ಮುಂದೆ ಭಜನ, ಆಮೇಲೆ ಭಜನದವರು, ಆಮೇಲೆ ಚಳ್ಳಂಬಾರ್ಸೋರು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಡೆದಿದ್ದು ನೋಡಿರಿ ಮೆರವಣಿಗೆ ಜೊತೆ. ಆಮೇಲೆ ಡೊಳ್ಳು ಕುಣಿತ ಭಾಳ ಚಂದ ಮಾಡಿದಾರೆ ರೀ. ನಿಂತ್ಕೊಂಡು ಎಷ್ಟು ಒಂದು ತಾಸಿನವರೆಗೆ ಅಲ್ಲಿ ನಿಂತ್ಕೊಂಡು ನೋಡಿದೆವು ನಾವು. ಭಾಳ ಚಂದ ಅನ್ನಿಸ್ತು. ಎಲ್ಲನೂ ನ್ಯಾಚುರಲ್ ಆಗಿರುತ್ತೆ, ಏನು ಎಡಿಟ್ ಮಾಡಿರಂಗಿಲ್ಲ. ನೋಡಿ ಎಲ್ಲ ನ್ಯಾಚುರಲ್ ವೈಸ್ ಇರುತ್ತೆ. ನೋಡಿಬಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹಾಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ.
ಎರಡು ದೇವರ ಪಲ್ಲಕ್ಕಿ ಮೆರಿತಾವೆ ಸ್ನೇಹಿತರೆ. ಇದು ಮುಂದೆ ಕಾಣ್ತಾ ಇದೆಯಲ್ಲ, ಈ ಪಲ್ಲಕ್ಕಿ ಕರಿದೇವ್ರು ಅಂತಾರೆ, ಕರಿದೇವ್ರ ಪಲ್ಲಕ್ಕಿ ಅಂತಾರೆ. ಆ ಸೈಡ್ ಇದೈತಲ್ಲ ದೊಡ್ಡದದು ಬೆಳ್ಳಿ ಪಲ್ಲಕ್ಕಿ, ದೊಡ್ಡ ಪಲ್ಲಕ್ಕಿ ಐತಲ್ಲ, ಅದು ಶರಣಬಸವೇಶ್ವರ ಅಂತ. ಇದು ಕರಿದೇವ್ರು ಅಂತ ನೋಡ್ರಿ. ನನಗೂ ಅಷ್ಟು ಗೊತ್ತಿಲ್ಲ, ಅತ್ತಿ ಹೇಳಿದರು. ಎರಡು ಪಲ್ಲಕ್ಕಿ ಅದಾವಲ್ಲ ಅತ್ತಿ, ಮತ್ತು ಆ ದೇವ್ರು ಯಾವುದು, ಈ ದೇವ್ರು ಯಾವುದು, ಮತ್ತು ಅದು ಶರಣಬಸವೇಶ್ವರ ಅಂತ ಪಲ್ಲಕ್ಕಿ ಅಂತ ಗೊತ್ತು, ಮತ್ತು ಇದು ಯಾವ ದೇವ್ರದ್ದು ಎರಡು ಪಲ್ಲಕ್ಕಿ ಮೆರಿತಾವಲ್ಲ ಅಂತ ಅತ್ತಿ ಕೇಳಿದೆ. ನಮ್ಮ ಅತ್ತೆ ಹೇಳಿದ್ರು, ಹೌದು ಪ್ರತಿ ವರ್ಷವೂ ಇಬ್ಬರು ಮೆರಿತಾರೆ, ಈ ಕಡೆ ಕರಿದೇವರು ಆ ಕಡೆ ಶರಣಬಸಪ್ಪ, ಎರಡು ಜೋಡಿಲೇ ಹೋಗ್ತಾವೆ ಊರಾಗ ಪಲ್ಲಕ್ಕಿ ಅಂತ ಹೇಳಿದ್ರು ನೋಡ್ರಿ ನಮ್ಮ ಅತ್ತಿ. ಗಣೇಶ ನಮ್ಮ ಓಣೆಯಲ್ಲಿ ಕುಂದಿರಿಸಿರುವಂಥ ಗಣೇಶ ನೋಡ್ರಿ, ಅಂದರೆ ಕುಂಬಾರ ಓಣೆ ಕುಂದಿರಿಸಿರುವಂಥದ್ದು. ತುಂಬ ದೊಡ್ಡ ಓಣೆ ಐತ್ರಿ ನಮ್ಮದು. ನಮ್ಮ ಮಂದಿನೇ ಭಾಳ ಒಂದು ದೋನ್ಸ ಮನೆ ಅದಾವ ನನ್ನ ಪ್ರಕಾರ. ಅಷ್ಟು ದೊಡ್ಡದು ಐತಿ ನೋಡ್ರಿ ನಮ್ಮ ಓಣಿ. ಅಲ್ಲಿ ನಮ್ಮ ಓಣೆಯಲ್ಲಿ ಕುಂದಿರ್ಸೋದು. ಅವ್ರು ಏನು ಕೈ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮ ಮುತ್ತನ ತಮ್ಮ ಆಗ್ಬೇಕು, ಅಣ್ಣ ತಮ್ಮದೇರು ಆಗ್ಬೇಕು ನೋಡ್ರಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಅವರಿಗೆ ಮಾತು ಬರಲ್ಲ ಸ್ನೇಹಿತರೆ. ಪ್ರತಿ ಸತಿ ನಾ ಯಾವಾಗೇ ಹೋಗಲಿ, ಪ್ರತಿ ಸತಿ ಅಂತಲ್ಲ, ಯಾವಾಗ ಹೋದ್ರೂ ಅವ್ರು ತಮ್ಮ ಸೊನ್ನೆಯಲ್ಲೇ ಆರಾಮದ್ರಿ, ಯಾವಾಗ ಬಂದರೆ ಅದಕ್ಕೆ ಹೇಳ್ತಿರ್ತಾರೆ, ನಾವು ಸೊನ್ನೆಯಲ್ಲಿ ಆರಾಮದೀವಿ, ಯಾಗಳು ಬಂದ್ವಿ ಅಂತ ಹೇಳ್ತಿರ್ತೀವಿ. ಹಂಗೆ ನೋಡ್ರಿ ಅವರು. ಇದು ನೋಡ್ರಿ ನಮ್ಮ ಓಣಿ. ಅಲ್ಲಿ ಏನ್ಲೇ ಮಾತಾಡ್ಸು. ಮಾತಾಡಲ್ಲ. ಆಕೆ ಏನು ಮಾಡ್ತಾ ಚಿಣಿಮಿಣಿ ಕಿತ್ತು ಎಲ್ಲೇನು ಏನೇನು ಇಟ್ರಿ ಎಲ್ಲ ಒಟ್ಟು ಕಿತ್ತು ಎಲ್ಲರೂ ಬಂದ್ರಿ. ಆಯ್ ಇಲ್ಲಿ ನೋಡಿಗ ಏನ ಬರೋಣ ಬಂದ್ರಿ, ಈಗ ಬರೋಣ ಈ ಕಡೆ ಬಂದ್ರಿ ಏನು ಅಲ್ಲಿ ಎಲ್ಲಿ ತರ್ಬೇರಿ ಕಾರ ಇಲ್ಲಿ ಅದು ದಾಂತ ಹೇಳ್ಪಟ್ರಿ ಮತ್ತೆ ಅವಾಗ ಜೂನಿಯರ್ ಮನ್ ಮೇಲೆ ಯಾವ್ದಂದ್ರು ಈಗ ಗೌಡ್ರ ಮನ್ ಮೇಲೆ ಬಂದಿರ್ಬೇಕಾತ ಇಳೋದಕ್ಕೆ ಹಿಂಗೆ ಸಾಯ್ಬನ್ ಗುಡ್ ಮುಂದೆ ಆಯ್ತು ಹಿಂಗೆ ಬಂದೆ. ಹಿಂಗೆ ಬಂದ ಅಲ್ಲಿ ಗೌಡ್ರ ಆರಾಮಿದಿಲ್ಲ? ಆರಾಮಿನೇವ, ನೀವು ಆರಾಮಿದೆ? ಆರಾಮಿನ್ ನೋಡು. ಅವ ಏನಾನ ಗುಂಡ ಅವ ಅಲ್ವಾಗ
ಓಕೆ ಸ್ನೇಹಿತರೆ, ಪಲ್ಲಕ್ಕಿ ಆ ಕಡೆ ಮುಂದಕ್ಕೆ ಸಾಗ್ತು ಊರಾಗ. ನಾವು ಬಂದೇವು ನೋಡ್ರಿ ಮನೆಗೆ. ಅಂದರೆ ನಮ್ಮ ಯಜಮಾನ್ರ ಅಣ್ಣನ ಮನೆ ಇವಾಗ ನಾವು ಕುಂತಿರೋದು. ಬಂದ್ವಿ. ಮಗನು ಫುಲ್ ನಿದ್ದೆಗಣ್ಣಲ್ಲಿದ್ದ, ನೈಟ್ ಪೂರ್ತಿ ನಿದ್ದೆಗಂಟು ಬಂದಿದ್ದಲ್ಲ. ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೆ, ಕಣ್ಣದು ಹೆಂಗೆ ಇವಾಗ ರೆಸ್ಟ್ ಮಾಡಪ್ಪ ಮನ್ಕೋ ಅಂತ ಹೇಳ್ತಿದ್ದೆ. ನೋಡ್ರಿ ಚಾಮಣ್ಣಳ ಮಕ್ಕ ಬಂದೇವು ಈಗ. ಬ್ಯಾಡ ಎಷ್ಟು ಸ್ವಲ್ಪ ತೆಗಿನ ಬ್ಯಾಡ. ರಾತ್ರಿ ಎಲ್ಲ ಇದು ನಿದ್ಗಟ್ಟ ನನ್ನ ಪಿತ್ತಿಗೆ ಇದಾಗ್ತದ. ಬೇಡ ಮುಕ್ಕೊಂಬಿಡಪ್ಪ. ಬರ್ರಿ ಚಾ ಕುಡಿಯ. ಅವನಿಗೆ ಗಂಗಾ ಕುಡು ತಾಯಿಲಿ ಓಕೆ ಸ್ನೇಹಿತರೆ, ನಮ್ಮ ಅತ್ತೆಯರ್ದು ಮಾತನಾಡಿದ್ದು ನೋಡ್ರಿ. ಇಬ್ಬರು ನೆಗಣದಾರು. ಹಳೆ ವಿಡಿಯೋದಲ್ಲಿ ಈಗೊಂದು ಸರಿ ಮದುವೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಅತ್ತೆಯರ್ನ. ಇಬ್ಬರು ಮಾತು ಹೇಳಕತ್ತಿದ್ರು ನೋಡ್ರಿ. ಯಾರು ನಿನ್ ಯಾರು ಕುಂಬಾರಳ್ಯಾಗ ಅಂಜುನ ಅತ್ತಿ ಅತ್ತಿ ಅಯ್ಯ ಹಿಂದಕಿನ ಕಾಟಿ ಕಾರನ್ ದಿನ ತೊಟ್ಲಾಗ ಹಾಕಾಗಿ 100 ವರ್ಷ ಆದ್ಮ್ಯಾಕ ಹೂವು ಆರ್ಸ್ಯಾರ, ಬಂಗಾರ ಹೂವ. ಅದಕ್ಕ ತೆಗಿಯೋದು ಬಂದ್ ಮಾಡಿ ಮಾತು ಹೋಗ್ಬೇಕಲ್ಲ ಕಡಿ. 100 ವರ್ಷ ಆಗ್ಯಾವಲ್ಲ. 100 ವರ್ಷ ಆಗ್ಯಾನ. 100 ವರ್ಷ ಆದ್ರೂ ಆಕೆ ಕಾಲು ಹೋಗಿದ್ದಿಲ್ಲ, ಕಿವಿ ಹೋಗಿದ್ದಿಲ್ಲ ನೋಡು. ಈ ಮನ್ಯಾಗ ಆಟಿಗೆ ಆ ಮನ್ಯಾಗ ಇರ್ತಾವ, ಆ ಮನ್ಯಾಗ ಆಟಿಗೆ ಈ ಮನ್ಯಾಗ ಇರ್ತಾವ. ಹಂಗೆ ಹೋಗಕ್ಕಿ ಜಾರಕ್ಕಿ ಅಲ್ಲಿ ಚರಂಡಿಗಳು ಜಾರದು ಬುಳೋದು, ಕೈ ಕೆತ್ತರೋದು, ಕಪಾಳ ಕೆತ್ತರೋದು, ಕಾಲ್ ಕೆತ್ತರೋದು, ಕುಂದ್ರದ ಕೂಡ್ಲಕ್ಕಿಲ್ಲ. ಈಗ ನಿನ್ ಮನ್ಯಾಗ ಊಟ ಮಾಡಿ ಬಂದು ಇಲ್ಲ ಉಂಡಿದಿ ಎಲ್ಲ ಉಣ್ಬಾ. ಅಯ್ಯ ಆಕೆ ಏನ್ ಮಾಡ್ಯ ನಿನ್ನ ಉಂಡಿ ಇಲ್ಲಾನು ಚಟನ ಇರ್ತದ ಬಾ ಉಣ್ಬಾ. ಏನು ಅಲ್ಲವ ಹಸಿಲ್ಲ ನಿಂದ ರಾಟಿನೇ ಆಟಿ ಅದ ಉಣ್ಬಾ ಅನ್ನಕ್ಕೆ ಒಂದು ನಾತಿ ಏನೋ ಅಕ್ಕಿನೂ ಮಾಡಿಲ್ಲ ನೀನು ಮಾಡಿಲ್ಲನು ಅನ್ನಕ್ಕಿ ಇಲ್ಲಿ ಉಳಕ್ ಕುಂದ್ರಾಕಿ ಒಂದ್ ತಟ್ ಕುಣಾಕಿ. ಅಯ್ಯ ಹಸಿಲ್ವಾ ನನ್ಗೆ ಯಾಕ ಚಲೋ ಆಗಲ್ದು ಇಲ್ಲಿ ಉಣಾಕಿ ಅಲ್ಲಿ ಉಣ ಅಂತಂದ್ರೆ ಅನ್ನಕ್ಕಿ. ಅವ್ರು ಏನ್ ಮಾಡ್ಯಾರ ಪಲಾರು ಏನು ಮಾಡಿಲ್ಲ ಅವರು. ಹಂಗೆ ಬಂದ ಹಣ್ಣು ಕೊಡೋರು ಎಲ್ಲ ಕೊಡೋರು ತಿನ್ನಾರ. ಅವ್ರ ರಾಟಿನೇ ಆಟ ಆಗ ಹುಡುಗರು ಬುದ್ಧಿ ವಯಸ್ಸಾಗ್ತಾ ಆಗ್ತಾ ಹುಡುಗರು ಬುದ್ಧಿ ಬರೋದು. ಸಿಟ್ ಏನ್ ಹಾಲು ಕುಡಿತಾರ ನೋಡ್ ಲಕ್ಷ್ಮಿ, ಬೇಕ ನೆಕ್ಕೋತ ಹೊಂಟದ. ಬಾರವ ಒಳಗೆ. ಏ ಲಕ್ಷ್ಮಿ ನೋಡ್ತಿ